ಸೊ ಈಗ ನಿಮ್ ತರ ಎಲ್ರಿಗೂ ಈ ತರ ಬೋಲ್ಡ್ ಡಿಸಿಷನ್ ತಗೊಳಕ್ ಆಗಲ್ಲ, ಮದುವೆ ಆಗದೇನೆ ಮಗುವನ್ನ ಪಡ್ಕೊಳ್ಳುವಂತ. ಅದಕ್ಕೆ ತುಂಬಾನೇ ಧೈರ್ಯ ಬೇಕಾಗುತ್ತೆ. ಸೊ ನೀವ್ ಯಾಕೆ ಡಿಸೈಡ್ ಮಾಡಿದ್ರಿ ಮದುವೆ ಆಗೋದು ಬೇಡ ಅಂತ? ನೋ ನೋ ದಟ್ ಈಸ್ ಅ ಡಿಫ್ರೆಂಟ್ ಥಿಂಗ್. ಈ ಡಿಸಿಷನ್ ತಗೊಳಕ್ ತುಂಬಾ ಧೈರ್ಯ ಬೇಕು ಅನ್ನೋಕ್ಕಿಂತ ಹೆಚ್ಚಿಗೆ ಯಾಕೆ ಧೈರ್ಯ ಬೇಕು ಅಂತ ಹೇಳಿದ್ರೆ, ದಟ್ ಇಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಪದೇ ಪದೇ ಅದನ್ನೇ ಹೇಳ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನಮ್ಮ ಒಂದು ಸೊಸೈಟಿಯಲ್ಲಿ ನಾವು ಒಂದು ಚೌಕಟ್ಟು ಹಾಕೊಂಡಿದೀವಿ, ಅಲ್ಲೊಂದು ರಿಜಿಡಿಟಿ ಇದೆ. ಯಾವ್ದಾದ್ರು ಒಂದು ಬದಲಾವಣೆ ಅಂತ ಹೇಳಿದ್ರೆ ಅಲ್ಲಿ ತಕ್ಷಣದಲ್ಲಿ ನಾವು ಅಕ್ಸೆಪ್ಟ್ ಆಗಲ್ಲ. ಹಾಗಾಗಿ ಭಯ ಇರುತ್ತೆ ಬಿಟ್ರೆ ಅದರ್ವೈಸ್ ನಥಿಂಗ್. ಅಕಸ್ಮಾತ್ ಲೆಟ್ಸ್ ಸೇ ಈಗ ಫಾರಿನ್ ಆದ್ರೆ ದರ್ ಇಸ್ ನೋ ಸಚ್ ಕ್ವೆಶ್ಚನ್ ಎಟ್ ಆಲ್. ಈ ಕ್ವೆಶ್ಚನ್ ಎಲ್ಲ ಅರೈಸ್ ಆಗಲ್ಲ ಅಲ್ವಾ? ಅಮೆರಿಕಾ ಆದ್ರೆ ಅಥವಾ ಲಂಡನ್ ಆದ್ರೆ ಅಥವಾ ಬಿಕಾಸ್ ನಮ್ಮ ಸೊಸೈಟಿ ಅಷ್ಟು ಈಸಿಯಾಗಿ ಆಕ್ಸೆಪ್ಟ್ ಮಾಡಲ್ಲ, ಸ್ಟೀರಿಯೋಟೈಪಿಕ್ ಮೈಂಡ್ ಸೆಟ್ ಇದೆ. ಐ ವಾಂಟ್ ಸೇ ದಟ್ ಅದು ಏನಾಗಿದೆ ಅಂತ ಹೇಳಿದ್ರೆ ಕಾಲಕ್ರಮೇಣ ನಾವು ಬದಲಾಗಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಸ್ವಲ್ಪ ಅರಿವು ಮೂಡ್ತಾ ಬಂದ್ರೆ, ನಮ್ಮ ಅಕ್ಕಪಕ್ಕದಲ್ಲಿ ಏನಾಗ್ತಿದೆ, ಏನೇನು ಇದೆ ಅಂತ ಗೊತ್ತಾಯ್ತು ಅಂದ್ರೆ, ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಇದು IVF ಅಂತಾನೆ ಇಲ್ಲ. ಈಗ ಎಷ್ಟೋ ಜನ ಕ್ಯಾನ್ಸರ್ ಪೇಷಂಟ್ ಇದ್ರು ಅವ್ರು ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲ್ಲ. ಹೌದು, ಅಟ್ಲೀಸ್ಟ್ ಬೆಂಗಳೂರಲ್ಲಿ ಇರೋರಿಗೆ ನಮ್ಗೆ ಮಾಹಿತಿ ಇರುತ್ತೆ, ಇಲ್ಲೇ ಹತ್ತಿರದಲ್ಲಿ ಎಲ್ಲ ಆಸ್ಪತ್ರೆಗಳಿದೆ, ಬಂದೆಲ್ಲ ಅವ್ನು ಗೊತ್ತಾಗ. ಇಲ್ಲಿದ್ದವ್ರಿಗೆ ಗೊತ್ತಾಗಲ್ಲ. ಇವಾಗ ನಿಮ್ಗೆ ಯೂರಾಲಜಿ ಸೆಕ್ಷನ್ ಅಲ್ಲಿ ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಯು ಡೋಂಟ್ ನೋ ವೇರ್ ಟು ಗೋ. ಫಸ್ಟ್ ಯೂರಾಲಜಿಸ್ಟ್ ಹತ್ರ ಹೋಗ್ಬೇಕಂತಾನೆ ಗೊತ್ತಿರ. ಯು ವೋಂಟ್ ಇವನ್ ನೋ ವೇರ್ ಇಸ್ ಯೂರಾಲಜಿಸ್ಟ್ ಅವೈಲಬಲ್ ಅಲ್ವಾ? ನ್ಯೂರಾಲಜಿಸ್ಟ್ ಎಲ್ಲಿರ್ತಾರೆ ಅಂತ ಗೊತ್ತಿಲ್ಲ ನಮ್ಗೆ, ಯೂರಾಲಜಿಸ್ಟ್ ಎಲ್ಲಿರ್ತಾನೆ. ಮತ್ತೆ ಎಲ್ಲಾ ಆಸ್ಪತ್ರೆ ಎಲ್ಲ ಸ್ಪೆಷಲೈಸೇಷನ್ ಇರಲ್ಲ. ಹೌದು, ಈ ತರ ಎಲ್ಲ ಇರೋದ್ರಿಂದ ದರ್ ಇಸ್ ಅ ಲಾಟ್ ಆಫ್ ಕನ್ಫ್ಯೂಷನ್. ಒಂದ್ ಸರಿಯಾದ ಮಾಹಿತಿಯನ್ನ ಕೊಡ್ತಾ ಹೋದ್ರೆ ಅವಾಗ ಬರ್ತಾ 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 ಕಾಲಕ್ರಮೇಣ ಐ ಆಮ್ ಶೋರ್ ದೇ ವಿಲ್ ಬಿ ಮೋರ್ ಅವೇರ್ ಆಫ್ ಇಟ್. ಬಟ್ ಎಸ್ಟಾಬ್ಲಿಷ್ಮೆಂಟ್ಸ್ ಬೆಂಗಳೂರಲ್ಲಿ ತುಂಬಾ ಇದೆ, ಖಾಸಗಿ ಎಸ್ಟಾಬ್ಲಿಷ್ಮೆಂಟ್ಸ್. ಜಸ್ಟ್ ದಟ್ ಅವೇರ್ನೆಸ್ ಬೇಕಷ್ಟೆ. ಹೆದರಿಕೆ ಭಯ ಅದೇ ಇದೆಲ್ಲ ಇದೆಲ್ಲ. ಒಂದು ಸ್ಪೆಕ್ಯುಲೇಷನ್ಸ್ ಇದೆ, ಏನಂತ ಗೊತ್ತಿಲ್ಲ. ಇನ್ನೊಂದು ಮದುವೆ ಆಗಲೇಬೇಕು ಅನ್ನೋ ಒಂದು ಕಡ್ಡಾಯವಾದಂಥ ಒಂದು ವಾತಾವರಣ ನಮ್ಮಲ್ಲಿದೆ, ಆಯ್ತಾ? ಆಮೇಲೆ ಮದುವೆ ಆಗಲಿಲ್ಲ ಯಾಕೆ ಅನ್ನೋದಕ್ಕೆ ಅದಕ್ಕೆ ಸಾಕಷ್ಟು ಕಾರಣಗಳಿರುತ್ತೆ. ಅದು 1, 2 ನೀವು ಮದುವೆ ಆಗಲಿಲ್ಲ ಯಾಕೆ, ಇಟ್ ಇಸ್ ನಾಟ್ so easy to just say ಮದುವೆ ಅಂದ್ರೆ ಇಷ್ಟ ಇಲ್ಲಪ್ಪ. that's not a thing. yes, that's not a thing at all. it's not about ನಂಗೆ ಮದುವೆ ಅಂದ್ರೆ ಇಷ್ಟ ಇಲ್ಲ, ನಂಗೆ ಆಗಲ್ಲಪ್ಪ, ಗಂಡಸ್ರು ಅಂದ್ರೆ ಆಗಲ್ಲ, ಆ ಥರದ್ದಲ್ಲ ಇದು. ಇದೇನಂತ ಹೇಳಿದ್ರೆ ನನ್ನ ಜೀವನದಲ್ಲಿ ನನ್ನ ಆಯ್ಕೆ ಮಾಡ್ಕೊಂಡಂತಹ ವೃತ್ತಿ, ನಾನು ಆಯ್ಕೆ ಮಾಡ್ಕೊಂಡಿರುವಂತಹ ಜೀವನದ ಶೈಲಿ, ಇದೆಲ್ಲವನ್ನು ನೋಡ್ತಾ ಮತ್ತು ನನ್ನ ಅಕ್ಕಪಕ್ಕದಲ್ಲಿ ನನ್ಗೆ ಹೇಗಿದೆ ಅಂದ್ರೆ ನನ್ನ ಮನೆಯಲ್ಲಿ ವಾತಾವರಣ, ನನ್ನ ಕಸಿನ್ಸ್ ಇರಬಹುದು, ನನ್ನ ರಿಲೇಷನ್ಸ್ ಇರಬಹುದು, ಎಲ್ಲರನ್ನು ನೋಡ್ತಾ ನನ್ಗೆ ಯಾವ್ದು ಸೂಟಬಲ್ ಅನ್ನೋವಂಥದ್ದನ್ನ. ಯಾಕಂದ್ರೆ ಯಾವುದೇ ನಿರ್ಧಾರಗಳು ಮದುವೆ ಯಾಕಾಗಲಿಲ್ಲ ಅನ್ನೋದು ಮುಖ್ಯ ಪ್ರಶ್ನೆ ಅಲ್ಲ ಇಲ್ಲಿ. ಆಮೇಲೆ ಮದುವೆ ಆಗದಿರೋದಕ್ಕೆ ಏನು ಕಾರಣ, ಅದಕ್ಕೆ ಇಟ್ ಇಸ್ ನಾಟ್ ಅಬೌಟ್ ಆಲ್ ದಟ್. ಬಟ್ ಬಿಯಾಂಡ್ ಆಲ್ ದಟ್, ನಾನು ಮದುವೆ ಆಗಿದ್ದೀನೋ ಇಲ್ವೋ, ಮದುವೆ ಆಗಿರೋರಿಗೆ ಎಷ್ಟೊಂದು ಜನಕ್ಕೆ ಮಕ್ಕಳಾಗಲ್ಲ, ಅಥವಾ ಅದರಲ್ಲಿ ಗಂಡಸಿನ ದೋಷ ಇರಬಹುದು, ಅಥವಾ ಕೆಲವು ಸತಿ ಹೆಣ್ಮಕ್ಳಿಗೆ ದೋಷ ಇರಬಹುದು, ಅಂದರೆ ದೈಹಿಕವಾಗಿ ಅವರಲ್ಲಿ ಏನೋ ನ್ಯೂನ್ಯತೆಗಳಿರಬಹುದು. ಆದರೆ ಇವತ್ತಿಗೂ ಸಹ ನಮ್ಮ ಹತ್ತಿರದ ಫ್ಯಾಮಿಲಿಯಲ್ಲೂ ಎಲ್ಲ ನೋಡಿದ್ವಿ, ಎಷ್ಟೋ ಸತಿ ಗಂಡಸರು ಏನು ಮಾಡ್ತಾರೆ, ಅವರಲ್ಲಿರೋ ನ್ಯೂನ್ಯತೆಗಳನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಬೇಗ. ಟ್ರೂ. ಇಟ್ ಇಸ್ ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ಈಸಿ ಟು ಅಕ್ಸೆಪ್ಟ್ ಆಲ್ಸೋ. ಯಾಕಂದರೆ ಇದೆಲ್ಲ ನ್ಯಾಚುರಲ್ ಆಗಿ ಎಲ್ಲರೂ 100% ಅದ್ರ ಬಗ್ಗೆ ಯೋಚನೆ ಮಾಡೋವಂಥದ್ದೇ ಇಲ್ಲ ಅನ್ನೋಂಥ ಒಂದು ಮನಸ್ಥಿತಿಲಿ ನಾವಿರ್ತೀವಿ. And when you know that you're not capable enough to give birth to a child ಅನ್ನುವಾಗ ಅವನ ಮಾನಸಿಕ ಸ್ಥಿತಿನೂ ಸಹ ಹದಗೆಡುವಂತ ತುಂಬಾ ಸಾಧ್ಯತೆಗಳಿರುತ್ತೆ. ಸೊ ಇದೆಲ್ಲದು ಇಟ್ ಮ್ಯಾಟರ್ಸ್ ಅ ಲಾಟ್. ಸೊ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ನಾನು ಯಾಕೆ ಮದುವೆ ಆಗಲಿಲ್ಲ, ನಾನು ಮದುವೆ ಆಗಬೇಕಾಗಿತ್ತಾ, ಮದುವೆ ಆಗಿನೇ ಹಿಂಗೆ ಮಾಡ್ಕೊಂಡಿದ್ರೆ ಹಿಂಗೆ ಸರಿ ಇತ್ತಾ, ಇದು ತಪ್ಪಲ್ವಾ? ಇದು ಸರಿ ತಪ್ಪು ಪ್ರಶ್ನೆ ಅಲ್ಲ. ಎಂಡ್ ಆಫ್ ದ ಡೇ ಒಂದು ಹೆಣ್ಣು ಅನ್ನುವಾಗ ಅವಳಿಗೆ ಏನು ಮುಖ್ಯ ಆಗತ್ತೆ ಅಂತ, ಅವಳಿಗೊಂದು ಸಾಂಗತ್ಯ ಬೇಕಾಗತ್ತೆ ಅನ್ನೋಂಥದ್ದು. ಐ ವಾಸ್ ಅಬೌಟ್ ಟು ಆಸ್ಕ್ ದಟ್. ಎಸ್. ಸೊ ಕಂಪ್ಯಾನಿಯನ್ಶಿಪ್ ಅಂತ ಹೇಳುವಾಗ ನಾವು ಇಟ್ ನೀಡ್ ನಾಟ್ ಬಿ ಅ ಮೇಲ್ ಕಂಪ್ಯಾನಿಯನ್ಶಿಪ್. ಈಗ ನಾವೆಷ್ಟೋ ಸತಿ ನಾವು ನೋಡ್ತಾ ಇದ್ದೀವಿ ಹೋಮೋಸೆಕ್ಷುವಲ್ ಪಾರ್ಟ್ನರ್ಶಿಪ್ನ ನೋಡ್ತಾ ಇದ್ದೀವಿ, ಸಲಿಂಗ ಪಾರ್ಟ್ನರ್ಶಿಪ್. ಆ್ಯಂಡ್ ವಾಟ್ ಐ ಹ್ಯಾವ್ ಅಂಡರ್ಸ್ಟುಡ್, ಸಲಿಂಗ ಪಾರ್ಟ್ನರ್ಶಿಪ್ಪಲ್ಲಿ ಯಾಕೆ ಅವರು ಸಲಿಂಗ ಇದಕ್ಕೆ ಹೋಗ್ಬಿಡ್ತಾರೆ, ಪ್ರೇಮಿಗಳಾಗ್ತಾರೆ ಅಂದರೆ ಇದೆಲ್ಲ ಆಗಿರುತ್ತೆ, ಅವ್ರಿಗೆ ಸಿಕ್ಕಿರಲ್ಲ. ಅವಾಗ ಏನಾಗುತ್ತೆ, ನಿಮ್ಗೆ ಎಲ್ಲಿ ಕಂಫರ್ಟ್ ಆಗುತ್ತೆ ಅಲ್ಲಿ ಇರಕ್ಕೆ ಶುರು ಮಾಡಿಬಿಡ್ತಾರೆ. ಇಟ್ ಡಸಂಟ್ ಮ್ಯಾಟರ್. ಸಿ ಕಂಪ್ಯಾನಿಯನ್ಶಿಪ್ ಇಸ್ ನಥಿಂಗ್ ಟು ಡೂ ವಿತ್
ಇಟ್ ಹ್ಯಾಸ್ ಟು ಬಿ ಅ ಮೇಲ್ ಪಾರ್ಟ್ನರ್ ಅನ್ನೋ ಅಂಥದ್ದಲ್ಲ. ನನಗೆ ನಾಯಿ ಕಂಪ್ಯಾನಿಯನ್ ಆಗತ್ತೆ ಅಲ್ವಾ, ಎಸ್ ಬೆಕ್ಕಾಗತ್ತೆ. ಅದಕ್ಕೆ ತಾನೇ ನಾವು ಅಷ್ಟೆಲ್ಲ ಪೆಟ್ಸ್ ಎಲ್ಲ ಇಟ್ಕೊಳ್ಳೋದು, ನಮ್ಮ ಅಕ್ಕಪಕ್ಕ ಪ್ರಾಣಿಗಳು ಇಟ್ಕೊಳ್ಳೋದು, ಅದೆಲ್ಲ ಮಾಡ್ತೀವಿ. ದೆನ್ ಎಂಡ್ ಆಫ್ ದ ಡೇ ಕೊನೆಗೆ ಏನು ಅಲ್ದಿದ್ರು ಸಹ ಹೆಣ್ಣಿಗೆ ಅವಳ ತವಕ ಮಾತ್ರ ಬಿಡಲ್ಲ. ಅದು ತನ್ನ ತಾಯಿ ಆಗ್ಬೇಕು ಅನ್ನೋ ಒಂದು ತವಕ ಇರುತ್ತೆ. ಯಾಕಂದ್ರೆ ಐ ಆಮ್ ಶೋರ್ ಶಿ ವಿಲ್ ಸಿ ಹರ್ ಕಂಪ್ಯಾನಿಯನ್ಶಿಪ್ ಇನ್ ಹರ್ ಚಿಲ್ಡ್ರನ್. ಎಸ್ ವೆರಿ ಟ್ರೂ. ನೀವ್ ಯಾರನ್ನೇ ನೀವು ಇಂಟರ್ವ್ಯೂ ನೀವು ಮಾಡಿರ್ತೀರ ತುಂಬಾ ಜನನ ಬೇಕಾದ್ರೆ. ಬಟ್ ಪ್ರೆಗ್ನೆಂಟ್ ವಿಮೆನ್ ಫಸ್ಟ್ ಟೈಮ್ ಫಸ್ಟ್ ಮಾಡ್ತಾರೆ. ಟೈಮ್ ನೀವೊಂದ್ ಸ್ವಲ್ಪ ಇದಂದ್ರೆ ಸರಿಯಾದ ಒಂದು 35 ಇಯರ್ಸ್ ಅವ್ರನ್ನ ಮಾಡಿ, ಅವ್ರಿಗೆ ಒಂದು 12 ವರ್ಷದವ್ರಿದ್ರೆ ನೀವು ಬೇಕಾದ್ರೆ ಹೇಳಿ ಅವರಿಗೆ ಯಾರನ್ನ ನೀವು ತುಂಬಾ ಇಷ್ಟಪಡ್ತೀರಾ, ನಿಮ್ಮ ಮಕ್ಳನ್ನ ಅಥವಾ ಗಂಡನ, ಅಂದ್ರೆ ಶಿ ವಿಲ್ ಗೋ ಫಾರ್ ಚಿಲ್ಡ್ರನ್. ಅಲ್ವಾ. ಯಾರ ಜೊತೆ ನಿಮ್ಗೆ ತುಂಬಾ ಕಂಫರ್ಟಬಲ್ ಅದ, ಅಯ್ಯೋ ನನ್ ಮಗ ತುಂಬಾ ಫ್ರೆಂಡ್ಲಿ ಅಪ್ಪ, ನಾನು ಅವ್ನು ಫ್ರೆಂಡ್ಸ್ ತರ ಇದೀವಿ, ನನ್ನ ಮಗಳು ಫ್ರೆಂಡ್ಸ್ ತರ ಇದೀವಿ, ಅವ್ರು ದೇ ವಿಲ್ ನೆವರ್ ಟಾಕ್ ಅಬೌಟ್ ದೇರ್ ಹಸ್ಬೆಂಡ್ ಅಟ್ ಆಲ್ ಎಸ್ ಅಲ್ವಾ. ಬರೀ ಇಟ್ ಬಿಕಮ್ಸ್ ಮಕ್ಕಳು. ಯಾಕಂದ್ರೆ ಐ ಥಿಂಕ್ ಶಿ ಫೈಂಡ್ಸ್ ಒಂದು ಅಲ್ಲಿ ಸೊಲೇಸ್ ಕಾಣ್ತಾಳೆ ಅವಳು, ಅಲ್ಲಿ ಒಂದು ತೃಪ್ತಿ ಕಾಣ್ತಾಳೆ. ಆಮೇಲೆ ಅವಳ ಭಾಗದಿಂದನೇ ಅದು ಬರ್ತಿರೋದ್ರಿಂದ ಇಟ್ ಈಸ್ ಮಚ್ ಮೋರ್ ಕ್ಲೋಸರ್ ಟು ಹರ್. ಟ್ರೂ ಮ್ಯಾಮ್. ಸಾಂಗತ್ಯ ಹಿ ಈಸ್ ಗಿವಿಂಗ್ ಮೀ ಲವ್, ನೋ ನಾಟ್ ದಟ್ ಹಿ ಈಸ್ ಹೇಟಿಂಗ್ ಮೀ. ಯಾರೋ ಗಂಡಸ್ನ ನೀನು ಶತ್ರುತ್ವದಿಂದ ನನ್ನ ನೋಡ್ತಾ ಇಲ್ಲ, ಅವನು ನನ್ನ ಪ್ರೀತಿ ಮಾಡ್ತಾ ಇದ್ದೇನೆ. ಎಷ್ಟೇ ಆದ್ರೂ ಅದು ಹೊರಗಿನದಲ್ವಾ ಅಟ್ಯಾಚ್ಮೆಂಟ್. ಹೌದು. ಯಾಕೆ ನೋಡಿ, ನಾವು ನಮ್ಮ ಜೊತೆ ಒಡ ಹುಟ್ಟಿದವರು ಎಷ್ಟು ಜಗಳ ಆಡ್ತೀವಿ, ನಿಮ್ ಅಕ್ಕ ತಂಗಿದ್ರು. ನಮ್ಮ ಮನೇಲಿ ಅಷ್ಟೇ, ನನ್ನ ತಮ್ಮ ತಂಗಿ ಮುಂಚೆಂದನು ಅವಳು ಸರಿ ನಂಗೆ ಹೊಡಿಯೋದು ಜಿಕ್ಟೋದು ಎಲ್ಲ ಮಾಡ್ತಾ ಇದ್ಲು. ಆಮೇಲೆ ಸರಿಯಾಗಿ ಜಗಳ ಆಡೋದು. ಆಮೇಲೆ ನಮ್ದು ಒಪಿನಿಯನ್ಸ್ ಎಲ್ಲ ಬೇರೆ ಬೇರೆ, ಯುನೋ, ಬಟ್ ವಾಟ್ ಎವರ್ ಮೇ ಕಮ್, ದಟ್ ಲವ್ ಕೆನಾಟ್ ಚೇಂಜ್ ಫಾರ್ ಸಿಬ್ಲಿಂಗ್ಸ್. ಎಸ್. ಆ್ಯಂಡ್ ಅವಳಿಗೆ ಎಷ್ಟೇ ನೀವು ಇಲ್ಲಪ್ಪ ನಾನು ಅವ್ರನ್ನ ಮನಸ್ಸಿಗೆ ಹಚ್ಕೊಳ, ತಲೆಗೆ ಹಚ್ಕೊಳ, ಬಿಟ್ಬಿಟ್ಟಿದ್ದೀನಿ ನಾನು ಅಂತ ಹೇಳಿದ್ರೆ, ನಾಟ್ ದಟ್ ಬಟ್ ಯು ವಿಲ್ ಹೇಟ್ ದೆಮ್, ರೈಟ್? ಎಸ್. ಯಾಕೆ ವಿ ಹ್ಯಾವ್ ಬಾರ್ನ್ ಟುಗೆದರ್. The bonding is much more greater than anything else. Anything else. ಅಲ್ವಾ. Yes. ಹಾಗಿರುವಾಗ ಒಂದು ತಾಯಿ ಮತ್ತು ಮಗುವಿನ ಬಾಂಧವ್ಯ ಹಾಗಾದ್ರೆ ಎಷ್ಟು ಗ್ರೇಟರ್ ಇರುತ್ತೆ. Correct ma'am. ಅಲ್ಲ. ಸೊ ಇಟ್ ಇಸ್ ನಾಟ್ ಅಬೌಟ್ Male companionship. ಮೇಲ್ ಕಂಪ್ಯಾನಿಯನ್ಶಿಪ್ ಆಗಲಿ, ಆಮೇಲೆ ನಾಟ್ ದಾಟ್, ಅಂದರೆ ಮದ್ವೆನೇ ಆಗಬೇಕು, ಮದ್ವೆ ಆಗಲಿಲ್ಲ, ಇದು ಇಟ್ ಇಸ್ ನಾಟ್ ಅ ಮೇನ್ ಥಿಂಗ್. ಬಿಕಾಸ್ ಬೇಸಿಕಲಿ ಅವಳು ಮದ್ವೆ ಆಗಲಿ ಬಿಡಲಿ, ಹೆಣ್ಣು ಅವಳಿಗಿರತ್ತೆ, ಅವಳು ಹೇಳ್ಕೊಂಡಿಲ್ಲ ಅಷ್ಟೆ. ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ ನಮ್ಮಲ್ಲಿ, ಹೌದು, ಕಾರಣಾಂತರದಿಂದ ಅವ್ರಿಗೆ ಮದುವೆ ಆಗಕ್ಕಾಗಿಲ್ಲ. ಎಷ್ಟೋ ಜನ, ಸಾವಿರ ಲಕ್ಷಾಂತರ ಜನ ಹೆಣ್ಮಕ್ಳು ಇರ್ಬೋದು. ಆಮೇಲೆ ಎಷ್ಟೋ ಜನ ಮದುವೆ ಅಂತ ಆದ್ಮೇಲೆ ಮದುವೆ ವರ್ಕ್ ಆಗಿರಲ್ಲ. ಕರೆಕ್ಟ್. and she still have to continue her life, right? ಯಾರೇ ಆಗಲಿ, ಅದು ಹಣವಂತರಾಗಿರ್ಲಿ, ಬಡವರಾಗಿರ್ಲಿ, ಹೆಣ್ಣಂದ್ಮೇಲೆ ಹೆಣ್ಣನೇ ಅಷ್ಟೆ. ಅವಳಿಗೆ ಯಾವುದು, ನಾನು ಯಾವಾಗಲೂ ಹೇಳೋದು, ಫಾರ್ ಅ ವುಮನ್ ಅವಳಿಗಂತ ಯಾವ ಜಾತಿನೂ ಇಲ್ಲ, ಯಾವ ಧರ್ಮನೂ ಇಲ್ಲ. ಶಿ ಇಟ್ಸ್ ಜಸ್ಟ್ ವುಮನ್ ಇಸ್ ಅ ವುಮನ್, ದಟ್ಸ್ ಆಲ್. ಯಾವ ಜಾತಿ ಹೆಂಗಸಾದ್ರೂ ಅವಳಿಗೆ, ನನಗೇನು ನೋವಾಗುತ್ತೋ ಅವಳಿಗೂ ಅದೇ ನೋವಾಗ್ತಾ ಇರುತ್ತೆ. ಟ್ರೂ ಅಲ್ವಾ. ಯಾವ ಧರ್ಮದ ಹೆಂಗಸಾದ್ರೂ ನನಗೇನು ನೋವಾಗುತ್ತೆ ಅವಳಿಗೆ ಅದೇ ನೋವಾಗ್ತಾ ಇರುತ್ತೆ. ಸೊ ದೆರ್ ಇಸ್ ನೋ ಡಿಫ್ರೆನ್ಸಿಯೇಷನ್ ಇಲ್ಲ ಇಲ್ಲಿ. ಅವಳು ತುಂಬಾ ಶ್ರೀಮಂತರ ಮನೇಲಿ ಹುಟ್ಟಿದ್ರೆ ಅವ್ರಿಗೆ ಕಡಿಮೆ ನೋವಾಗುತ್ತೆ ಅಂತ ಹೇಳಕ್ಕಾಗಲ್ಲ ನಾವು. ಹೆಂಗಸರಿಗೆ ಮಾತ್ರ ನಮ್ಮಲ್ಲಿ ಆಗುವಂತಹ ದೇಹದಲ್ಲಿ ಆಗುವ ಏನೇನು ಬದಲಾವಣೆಗಳಿದೆ, ಇಟ್ಸ್ ದ ಸೇಮ್. ಶಿ ಹ್ಯಾಸ್ ಟು ಗೋ ಥ್ರೂ ದ ಸೇಮ್ ಪೇನ್. ಎಷ್ಟು ಕೋಟಿ ಇದ್ರೂ ನನಗೆ ಎಷ್ಟು ನೋವಾಗ್ತಿದ್ಯೋ ಡ್ಯೂರಿಂಗ್ ಅವರ್ ಸೈಕಲ್ ಟೈಮಲ್ಲೋ, ಇನ್ಯಾವುದೋ ಸಮಯದಲ್ಲೋ, ಅಥವಾ ಈಗ ಈ ಥರ ಗರ್ಭಿಣಿ ಇರೋ ಸಂದರ್ಭದಲ್ಲಿ ಏನೇನು ಆಗ್ತಿದ್ಯೋ, ಅಥವಾ ನೆಕ್ಸ್ಟ್ ಅವಳು ಡೆಲಿವರಿ ಟೈಮಲ್ಲಿ ಅವಳು ಅನುಭವಿಸುವಂಥ ನೋವು ಇರಬಹುದು. ಅದೇನು ಶ್ರೀಮಂತರಂದ್ರೆ ಕಮ್ಮಿ ನೋವು, ಬಡವರು ಅಂದ್ರೆ ಜಾಸ್ತಿ ನೋವು. ಇಟ್ ಡಸಂಟ್ ಸಿ ಆಲ್ ದಟ್, ರೈಟ್? ವುಮನ್ ಇಸ್ ಅ ವುಮನ್. ವುಮನ್ ಇಸ್ ಅ ವುಮನ್. ಕರೆಕ್ಟ್. ವುಮನ್ ಇಸ್ ಅ ವುಮನ್ ಅಷ್ಟೇ. ಅವಳಿಗೆ ಅವಳ ನೋವುಗಳು, ಅವಳ ದಿನನಿತ್ಯ, ಅವಳ ಅಂದ್ರೆ ನ್ಯಾಚುರಲ್ ಆಗಿ ಅವಳು ಶಿ ಹ್ಯಾಸ್ ಟು ಗೋ ಥ್ರೂ ಸೋ ಮಚ್. ಎಸ್. ಹಂಗಾಗಿ ನಮ್ಗೆ ಇನ್ನೊಬ್ರು ಹೊಡಿಯೋದು ಬಡಿಯೋದು ಅಂತೂ ಭಾರಿ ಹಿಂಸೆ ಆಗೋಗುತ್ತೆ. ನಮ್ದೇ ಆಗ್ಲೇ ದೇವ್ರು ಇಷ್ಟು ಕೊಟ್ಟಿದ್ದಾರೆ, ಅದ್ರ ಮೇಲೆ ನಾವು ಗಂಡನ ಹತ್ರ ಹೊಡ್ಸ್ಕೊಳ್ಬೇಕು, ಮೈನೋ ಮಾಡ್ಕೊಳ್ಬೇಕು, ಮುಖ ಎಲ್ಲ ಊದಿಸ್ಕೊಳ್ಬೇಕು ಅಂದ್ರೆ ಎಷ್ಟು ತೊಂದರೆ ಆಗ್ತಿರ್ಬೋದು ಅವಳಿಗೆ. ಕರೆಕ್ಟ್. ಸೊ ಆ ಥರ ಯೋಚನೆ ಮಾಡಿದಾಗ ಇನ್ ಸಮ್ ಪಾಯಿಂಟ್ ಆಫ್ ವ್ಯೂ ಡಿಸಿಷನ್ ಇಸ್ ಕರೆಕ್ಟ್ ಅನ್ಸುತ್ತೆ. No, I don't have to think all that. Correct, wrong, ತಪ್ಪು, ಸರಿ ಏನಿಲ್ಲ ಇದು. I felt I need this ಇವಾಗ,
ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇನ್ ಮೈ ಲೈಫ್, ನನ್ನ ಜೀವನದ ಈ ಹಂತದಲ್ಲಿ, ಈ ವಯಸ್ಸಲ್ಲಿ ನನಗೆ ಏನು ಬೇಕಾಗಿದೆ? ಹಣ ಬೇಕಾ, ಮನೆ ಬೇಕಾ, ಕಾರ್ ಬೇಕಾ? ಅದೆಲ್ಲ ಅನದರ್ ಥಿಂಗ್. ಕರೆಕ್ಟ್. ಆಯ್ತಾ? ಅದು ಬಿಟ್ಟು ನನಗೆ ಜೀವನ ಅಂತ ಇದೆಯಲ್ಲ, ನನ್ನದೇ ಒಂದು ಜೀವನ ಅಂತಿದೆ, ನನ್ನ ಬದುಕು ಅಂತ ಇದೆ, ಅದನ್ನ ನೀನು ಯಾರಿಗೂ ಜಸ್ಟಿಫೈ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ನಾನು ಅದನ್ನ ಇನ್ನೊಬ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ, ನಾನು ಮಾಡಿದ್ ಸರಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಐ ಡೋಂಟ್ ಹ್ಯಾವ್ ಟು ಸೇ ಆಲ್ ದ್ಯಾಟ್. ನನ್ನ ಜೀವನಕ್ಕೆ, ನನ್ನ ಒಂದು ಬದುಕಿಗೆ, ಇನ್ನು ಮುಂದೆ ಬದುಕಲಿಕ್ಕೋ, ಇನ್ನು ನನ್ನ ಜೀವನಕ್ಕೋ ನನಗೆ ಏನೋ ಒಂದು ಬೇಕಾಗಿದೆ. ಅದೇನು? ನಾನು ಒಂದು ತಾಯಿ ಆದರೆ ನನ್ನ ಮಕ್ಕಳನ್ನ ಪಡೆದ್ರೆ ನನಗೆ ಅದು ನನ್ನ ಭಾವನೆ, ಅದು ನನ್ನ ಜೀವನದಲ್ಲಿ ನನಗೆ ಅದು ಫುಲ್ಫಿಲ್ ಆಗುತ್ತೆ, ಅದರಿಂದ ನನಗೊಂದು ನೆಮ್ಮದಿ ಸಿಗುತ್ತೆ ಅನ್ನೋಂಥದ್ದು ನನಗೆ ಬಂದಿರೋ ಇದು ಏನದು, ಹಾ, ಇಟ್ಸ್ ಮೈ ಡಿಸೈರ್. ಅದನ್ನ ನೋಬಡಿ ಹ್ಯಾಸ್ ಅ ರೈಟ್ ಈವನ್ ಟು ಸೇ ಕರೆಕ್ಟಾ ತಪ್ಪಾ, ಇಟ್ ಡಸಂಟ್ ಮ್ಯಾಟರ್. ಏನಾಗಬೇಕಾಗಿದೆ? ಅವ್ರು ತಪ್ಪಂದ್ರೆ ಏನಾಗುತ್ತೆ? ನನಗೆ ಏನೂ ಆಗಲ್ಲ. ಐ ಕಂಟಿನ್ಯೂ ಟು ಗಿವ್ ಬರ್ತ್ ಟು ಮೈ ಚಿಲ್ಡ್ರನ್ and I'll continue to love them. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.